ಸ್ಟಾರ್ಟ್. ಸ್ನೇಹಿತರೆ, ಮೊದಲನೆಯ ಕ್ಲಾಸ್ನಲ್ಲಿ ನಿಮಗೆ ಒಂದಿಷ್ಟು ಪಾರ್ಟ್ನರ್ಶಿಪ್ ಬೇಸಿಕ್ ಬಗ್ಗೆ ನೀವು ಓದಿದ್ದೀರಿ, ನಿಮಗೆಲ್ಲ ಅದು ಗೊತ್ತಿದೆ ಅಂಥೇಳಿ ತಿಳ್ಕೊಂಡು ನಾವು ಶುರು ಮಾಡಿದ್ವಿ. ಆದರೆ ಕ್ಲಾಸ್ ಮುಗಿದ ಮೇಲೆ ನಮ್ಮ ಅನ್ವೇಷಾ ಮೇಡಮ್ ಹೇಳಿದರು, ಸರ್ ಅವರೆಲ್ಲ ಕಲ್ತಿದ್ದೌದು, ಆದರೆ ಎಷ್ಟು ಅದರಲ್ಲಿ ನೆನ್ಪಿಟ್ಕೊಂಡಿದ್ದಾರೆ ಅವ್ರು ಹೇಳೋದು ಪ್ರಶ್ನೆ. ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಹಾಗೆ ಅಂತ ಹೇಳಿ ನನ್ನ ಹತ್ರ ಹೇಳಿದರು. ಹಾಗಾಗಿ ನಿನ್ನೆ ಅವ್ರಿಗೆ ಹೇಳಿದೆ, ಹಾಗಿದ್ದರೆ ಡಿಸಲ್ಯೂಷನ್ ಆಫ್ ಫರ್ಮ್ಸಿನ ಮೇಲೆ ಸ್ಪೆಸಿಫಿಕ್ಕಾಗಿ ಒಂದು ಸ್ವಲ್ಪ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ಗಳನ್ನು ಕವರ್ ಮಾಡಿ ಅಂಥೇಳಿ ಅವರು ಮಾಡಿದ್ದಾರೆ. ನಿನ್ನೆ ಅವರ ಪ್ರೆಸೆಂಟೇಷನನ್ನು ನೀವು ಗಮನಿಸಿರ್ಬೋದು. ಬಹಳ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದರೆ ಡಿಫರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಹಾಗೂ ಡಿಸಲ್ಯೂಷನ್ ಆಫ್ ಫರ್ಮ್ಸ್. 4-5 ಪಾಯಿಂಟ್ಸನ್ನು ಇದರಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಬಹಳ ಮುಖ್ಯವಾಗಿದ್ದು ಅಂತಂದರೆ ಡಿಸಲ್ಯೂಷನ್ ಆಫ್ ಫರ್ಮ್ ಇದ್ದಾಗ ಫರ್ಮಿನ ಬಿಸ್ನೆಸ್ ಏನಿದೆ ಈ ಬಿಸ್ನೆಸ್ಸೇ ಕ್ಲೋಸ್ ಆಗುತ್ತೆ. ಆದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇದ್ದಾಗ ಫರ್ಮಿನ ಬಿಸ್ನೆಸ್ ಕ್ಲೋಸ್ ಆಗೋದಿಲ್ಲ. ಪಾರ್ಟ್ನರ್ಸಿನ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ ಏನಿದೆ, ರೈಟ್, ಗೊತ್ತಿದೆ ಅಲ್ವಾ? ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಷನ್ ಬಿಟ್ವೀನ್ 2 or more ಪರ್ಸನ್ಸ್. ಡೆಫಿನಿಷನನ್ನು ನೀವು ಓದಿದ್ದೀರಾ. ಆ ಡೆಫಿನಿಷನ್ನಲ್ಲಿ ಬರುವಂತಹ ರಿಲೇಷನ್ಶಿಪ್ ಅನ್ನುವಂತಹ ವರ್ಡ್ ಏನಿದೆಯಲ್ಲ, ಆ ರಿಲೇಷನ್ಶಿಪ್ ಏನಿದೆ ಇನ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಅದು ಬದಲಾಗುತ್ತೆ ಯಾವಾಗ? when there is dissolution of partnership. So we say in the case of dissolution of whenever there is admission of a partner, retirement of a partner or death of a partner, there is dissolution of partnership. ಅರ್ಥ ಆಯ್ತಾ? ಉದಾಹರಣೆಗೆ ನೋಡಿ, ಸಪೋಸ್ 2 ವ್ಯಕ್ತಿಗಳು ಎ ಮತ್ತು ಬಿ ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ನಡೆಸ್ತಾ ಇದ್ದಾರೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಅಂದರೆ 1:1 ಇದೆ ಅಂತ ಇಟ್ಕೊಂಡಿರಿ. 1:1 ಅಂದರೆ 1/2 1/2. ಸಪೋಸ್ ಈಗ ಮತ್ತೊಬ್ಬ ವ್ಯಕ್ತಿಯನ್ನು ಅವರು ಪಾರ್ಟ್ನರ್ ಆಗಿ ತಮ್ಮ ಫರ್ಮಿಗೆ ತಗೊಂಡ ನಂತರ ಕೂಡ ಅವರು 3 ಜನ ಪ್ರಾಫಿಟನ್ನು ಈಕ್ವಲ್ ಆಗಿ ಶೇರ್ ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡ್ರು ಅಂತ ಹೇಳಾದರೆ ಆಗ ಏನಾಗುತ್ತೆ ಅನ್ನೋದನ್ನು ನೋಡಿ. ಮುಂಚೆ ಎ ಮತ್ತು ಬಿ ಮಧ್ಯದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿತ್ತು? 1/2 1/2. ಇಬ್ಬರೇ ಪಾರ್ಟ್ನರ್ಸ್ ಇದ್ದರು. ಈಗ 3 ಜನ ಪಾರ್ಟ್ನರ್ಸ್ ಆದರೂ ಈಕ್ವಲ್ ಆಗಿ ಹಂಚ್ಕೊಳ್ಬೇಕು ಅಂತ ಆದಾಗ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಾಯಿತು? 1/3 1/3 1/3 ಆಯಿತು. ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ ಇದು ಬದಲಾಯಿತು, ರೈಟ್. ಆದರೆ ಬಿಸ್ನೆಸ್ ಏನಿದೆಯಲ್ಲ, ಬಿಸ್ನೆಸ್ ಆ್ಯಸ್ ಯೂಶುವಲ್ ಎ ಆ್ಯಂಡ್ ಬಿ ಇಬ್ಬರೇ ಪಾರ್ಟ್ನರ್ ಇದ್ದಾಗ ಏನು ಬಿಸ್ನೆಸ್ ಇತ್ತು ಸೇಮ್ ಬಿಸ್ನೆಸ್ ವಿಲ್ ಕಂಟಿನ್ಯೂ, ರೈಟ್. ಅದೇ ಡಿಸಲ್ಯೂಷನ್ ಆಫ್ ಫರ್ಮ್ಸ್ ಇದ್ದಾಗ ಫರ್ಮಿನ ಬಿಸ್ನೆಸ್ ಏನಿದೆ ಈ ಬಿಸ್ನೆಸ್ಸೇ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಡಿಸಲ್ಯೂಷನ್ ಆಫ್ ಫರ್ಮ್ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ನಾವು ಅಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂನಿಂದ ವಿಚಾರ ಮಾಡಿದರೆ, ರೈಟ್. ಈಗಾಗಲೇ ಒಂದು ಪ್ರಾಬ್ಲಮನ್ನು ನಿಮಗೆ ಕೊಟ್ಟಿದೆ, ರೈಟ್. ಇದರ ಸೊಲ್ಯೂಷನನ್ನು ನೀವು ಮಾಡಿದ್ದೀರಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಈಗ ನೀವೇನು ಸೊಲ್ಯೂಷನ್ ಮಾಡಿದ್ದೀರಾ ಅದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಮೂರು ಅಕೌಂಟ್ಸ್ಗಳನ್ನು ನೀವು ಮಾಡಿದ್ರಿ. ಕೆಲವೊಂದು ವಿದ್ಯಾರ್ಥಿಗಳು ಸೊಲ್ಯೂಷನ್ ಮಾಡಿದ್ದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿದ್ದಾರೆ. ಅಭಿಷೇಕ್ ಪಾಟೀಲ್ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಐ ಅಪ್ರಿಷಿಯೇಟ್ ಹಿಮ್ ಫಾರ್ ಹಿಸ್ ಎಫರ್ಟ್. ಇದು ಪ್ರಾಬ್ಲಮ್ ಆಗಿತ್ತು. ಸೊ ಡಿಸಲ್ಯೂಷನ್ ಆಫ್ ಫರ್ಮ್ ಇದ್ದಾಗ ಏನಾಗುತ್ತೆ? ಈಗಾಗಲೇ ಹೇಳಿದೆ ನಾನು, ಫರ್ಮಿನ ಬಿಸ್ನೆಸ್ ಏನಿದೆ ಇದು ಕ್ಲೋಸ್ ಆಗುತ್ತೆ. ಫರ್ಮಿನ ಬಿಸ್ನೆಸ್ ಕ್ಲೋಸ್ ಆಗುತ್ತೆ ಅಂತಂದರೆ ಫರ್ಮಿನ ಆಸ್ತಿಗಳೆಲ್ಲ ಏನಿದೆಯಲ್ಲ ಅವುಗಳನ್ನೆಲ್ಲ ಮಾರಾಟ ಮಾಡಬೇಕು. ಮಾರಾಟ ಮಾಡಿದ್ರಿಂದ ಬಂದಂಥ ಹಣದಲ್ಲಿ ಯಾರ್ಯಾರಿಗೆ ಔಟ್ಸೈಡ್ ಲಯಬಿಲಿಟೀಸ್ ಅಂತೇಳಿ ಕರಿತೀವಿ, ಯಾರ್ಯಾರಿಗೆ ಕೊಡಬೇಕಾಗಿದ್ದ ಹಣವನ್ನು ಅವರಿಗೆ ಕೊಡಬೇಕು. ಫಸ್ಟು ಔಟ್ಸೈಡ್ ಲಯಬಿಲಿಟೀಸನ್ನು ಕೊಡಬೇಕು.
ಔಟ್ಸೈಡ್ ಲಯಬಿಲಿಟೀಸನ್ನು ಕೊಟ್ಟ ನಂತರ ಉಳಿದಂತಹ ಹಣವನ್ನು ಪಾರ್ಟ್ನರ್ಸಿಗೆ ಅವರಿಗೇನು ಹಣ ಕೊಡಬೇಕಾಗಿದೆ ಅದನ್ನು ಕೊಟ್ಟು ಈ ಅಕೌಂಟ್ಸ್ಗಳನ್ನು ಸೆಟ್ಲ್ ಮಾಡ್ತೀವಿ. ಅಂದರೆ ಒಂದು ಫರ್ಮ್ ಡಿಸಾಲ್ವ್ ಆಯಿತು ಅಂತ ಹೇಳಾದರೆ ಅದರ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಬಿಸ್ನೆಸ್ ಕ್ಲೋಸ್ ಆಗುತ್ತೆ ಅಂತಂದರೆ ಆ ಫರ್ಮ್ನ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ಗಳು ಕೂಡ ಕ್ಲೋಸ್ ಆಗಬೇಕು. ಹಾಗಾಗಿ ನೋಡಿ, ಪ್ರಾಬ್ಲಮ್ನಲ್ಲಿ ಡಿಸಲ್ಯೂಷನ್ ಪ್ರಾಬ್ಲಮ್ನಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ಲಾಸ್ಟಿಗೆ ಪ್ರಿಪೇರ್ ದ ನೆಸಸರಿ ಅಕೌಂಟ್ಸ್ ಟು ಕ್ಲೋಸ್ ದ ಬುಕ್ಸ್ ಆಫ್ ದ ಫರ್ಮ್ ಅಂತೇಳಿರುತ್ತೆ. ರೈಟ್, ಬಿಸ್ನೆಸ್ಸೇ ಕ್ಲೋಸ್ ಆಗಿದೆ, ಫರ್ಮೇ ಕ್ಲೋಸ್ ಆಗಿದೆ. ಹಾಗಾಗಿ ಅಕೌಂಟ್ಸ್ಗಳು ಏನಾಗಬೇಕಾಗತ್ತೆ, ಎಲ್ಲ ಅಕೌಂಟ್ಸ್ಗಳನ್ನು ಕೂಡ ಕ್ಲೋಸ್ ಮಾಡಲೇಬೇಕಾಗತ್ತೆ. ಸೊ ಈ ಉದ್ದೇಶಕ್ಕಾಗಿ ನಾವು ಏನು ಮಾಡ್ತೀವಿ, ಡಿಸಲ್ಯೂಷನ್ ಆಫ್ ಫರ್ಮ್ಸ್ ಇದ್ದಾಗ ಪ್ರಮುಖವಾಗಿ 3 ಅಕೌಂಟ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಮೊದಲನೇದು ರಿಯಲೈಸೇಷನ್ ಅಕೌಂಟು, ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಹಾಗೂ ಮೂರನೇದಾಗಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ರೈಟ್. ಸೊ ಈ ರಿಯಲೈಸೇಷನ್ ಅಕೌಂಟನ್ನು ಯಾಕಾಗಿ ಪ್ರಿಪೇರ್ ಮಾಡ್ತೀವಿ ಅಂಥೇಳಿ ಕೇಳಿದರೆ, ಸಾಮಾನ್ಯವಾಗಿ ನಿಮ್ಮ ಉತ್ತರ ನನಗೆ ಗೊತ್ತಿದೆ ಏನಿದೆ, ನಿಮಗೆ ಕಲಿಸಿದ್ದು ಹಾಗೆ ಕಲಿಸಿರ್ತಾರೆ. ರಿಯಲೈಸೇಷನ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಅಂತೇಳಿ. ಇಟ್ ಈಸ್ ಟ್ರೂ, ಬಟ್ ಇಟ್ ಈಸ್ ನಾಟ್ ದ ಸೋಲ್ ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ರಿಯಲೈಸೇಷನ್ ಅಕೌಂಟ್. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಫರ್ಮು ಕ್ಲೋಸ್ ಆಗ್ತಾ ಇದೆ. ಫರ್ಮ್ ಕ್ಲೋಸ್ ಆದ ನಂತರ ಎಲ್ಲ ಅಕೌಂಟ್ಸ್ಗಳು ಕ್ಲೋಸ್ ಆಗಬೇಕು. ರೈಟ್. ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ಏನು ಅಂತಂದರೆ, ಸಪೋಸ್ ದ ಫರ್ಮ್ ಈಸ್ ಡಿಸಾಲ್ವ್ಡ್ ಆನ್ 31st December 2019. ಪ್ರಾಬ್ಲಮ್ನಲ್ಲಿ ಹಾಗೆ ಇರ್ತದೆ ಅಲ್ವಾ, ದ ಫರ್ಮ್ ವಾಸ್ ಡಿಸಾಲ್ವ್ಡ್ ಆನ್ ಸಚ್ ಆ್ಯಂಡ್ ಸಚ್ ಎ ಡೇಟ್. ರೈಟ್. ಆನ್ ದಟ್ ಡೇಟ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ವಾಸ್ ಆ್ಯಸ್ ಅಂಡರ್, ಹೀಗೆ ಕೊಟ್ಟಿರ್ತಾರೆ ಅಲ್ವಾ. ರೈಟ್. ಸೊ ಡೇಟ್ ಆಫ್ ಡಿಸಲ್ಯೂಷನನ್ನು ಪ್ರಾಬ್ಲಮ್ನಲ್ಲಿ ನಿಮಗೆ ಸಾಮಾನ್ಯವಾಗಿ ಕೊಟ್ಟಿರ್ತಾರೆ. ರೈಟ್. ಆದರೆ ಈ ಫರ್ಮ್ ಡಿಸಾಲ್ವ್ ಆಯಿತು 31st December 2019ಗೆ ಫರ್ಮ್ ಡಿಸಾಲ್ವ್ ಆಯಿತು ಅಂತಂದರೆ ಅದೇ ದಿವಸ ಎಲ್ಲ ಅಸೆಟ್ಸ್ಗಳನ್ನು ಮಾರೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಅಸೆಟ್ಸ್ಗಳನ್ನು ಡಿಸಲ್ಯೂಷನ್ ದಿವಸನೇ ಮಾರಾಟ ಮಾಡಬೇಕು ಅಂತೇಳಿ ಹೊರಟ್ರೆ ಏನಾಗುತ್ತೆ, ಕೈಗೆ ಸಿಕ್ಕಿದ ಕೇಳಿದ ಬೆಲೆಗೆ ನಾವು ಅದನ್ನು ಕೊಡಬೇಕಾಗತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ನಮ್ಮ ಅಸೆಟ್ಸ್ಗೆ, ಫರ್ಮಿನ ಅಸೆಟ್ಸ್ಗೆ ಒಳ್ಳೆಯ ವ್ಯಾಲ್ಯೂ ಬರಬೇಕು ಅಂತಂದರೆ ಒಂದೇ ದಿವಸ ನಾವು ಎಲ್ಲದನ್ನು ಸೇಲ್ ಮಾಡಲಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ವೆಯ್ಟ್. ರೈಟ್. ಸೊ ಹಾಗಾಗಿ ಎಲ್ಲ ಅಸೆಟ್ಸು ಒಂದೇ ದಿವಸ ಸೇಲ್ ಆಗೋದಿಲ್ಲ, ಒಂದೇ ದಿವಸ ಎಲ್ಲ ಲಯಬಿಲಿಟೀಸನ್ನು ಪೇಮೆಂಟ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಫರ್ಮ್ ಡಿಸಾಲ್ವ್ ಆದ ನಂತರ ರೈಟ್ ಎಲ್ಲ ಅಸೆಟ್ಸ್ಗಳನ್ನು ಮಾರಿ ಲಯಬಿಲಿಟೀಸು ಪಾರ್ಟ್ನರ್ಸ್ಗೆ ಪೇಮೆಂಟನ್ನು ಮಾಡೋದಕ್ಕೆ ಮಿನಿಮಮ್ ಅಂತಂದರೆ ಒಂದು 3 to 6 months ಗ್ಯಾಪ್ ಇದ್ದೇ ಇರುತ್ತೆ. ರೈಟ್. ಈ 6 ತಿಂಗಳ ಬೇಕಾಗತ್ತೆ ಡಿಸಲ್ಯೂಷನ್ ಪ್ರಾಸೆಸ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗೋದಕ್ಕೆ. ರೈಟ್. 6 ತಿಂಗಳ ಬೇಕಾಗತ್ತೆ ಅಂತ ಹೇಳಾದರೆ ನೀವು ಈ ಬಿಸ್ನೆಸ್ಸಿನ ಎಲ್ಲ ಅಕೌಂಟ್ಸ್ಗಳನ್ನು ನಾರ್ಮಲಾಗಿ ಏನು ಅಕೌಂಟ್ಸ್ಗಳಿದೆಯಲ್ಲ ಅದನ್ನೆಲ್ಲ ಅಲ್ಲಿವರೆಗೆ ಹಾಗೆ ಇಟ್ಕೊಳ್ಬೇಕು ಅಂತಂದರೆ ನೀವು ಯಾವುದೇ ಎಂಪ್ಲಾಯೀಸನ್ನು ತೆಗೆದುಹಾಕ್ಲಿಕ್ಕಾಗಲ್ಲ. ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಬೇಕು. ರೈಟ್. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಈ ಡಿಸಾಲ್ವ್ ಆದ ದಿವಸ ಈ 3 ಅಕೌಂಟ್ಗಳನ್ನು ಬಿಟ್ಟು ಉಳಿದ ಎಲ್ಲ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡಿಬಿಡ್ತಾರೆ. 3 ಅಕೌಂಟ್ ಇದೆ ಅಂತಂದರೆ ಒಂದು ಸಿಂಗಲ್ ಪರ್ಸನ್ ಅಥವಾ ಯಾರಾದರೂ ಒಬ್ಬ ಪಾರ್ಟ್ನರು ದೇ ಕ್ಯಾನ್ ಮ್ಯಾನೇಜ್. ರೈಟ್. ಸೊ ದೇ ಕ್ಯಾನ್ ಸೇವ್ ಕಾಸ್ಟ್. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಂಥ ಮುಖ್ಯ ಉದ್ದೇಶ ಅಂತಂದರೆ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಅಕೌಂಟ್ಸ್ ಏನಿದೆ. ರೈಟ್. ಒಂದು ಫರ್ಮ್ನಲ್ಲಿ 100 ಅಸೆಟ್ಸ್ ಇರ್ಬೋದು ಅಲ್ವಾ, ಒಂದು 50-60 ಲಯಬಿಲಿಟೀಸು ಬೇರೆ ಬೇರೆದಿರ್ಬೋದು. ರೈಟ್. ಈ ಎಲ್ಲದಕ್ಕೂ ಸಪ್ರೇಟಾಗಿ ಅಕೌಂಟ್ಸ್ಗಳು ಇರುತ್ತೆ. ರೈಟ್. ಈ ಎಲ್ಲ ಅಕೌಂಟ್ಸ್ಗಳನ್ನು ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಹೇಗೆ ಕ್ಲೋಸ್ ಮಾಡ್ತೀವಿ ಅಂತಂದರೆ ಆ ಅಕೌಂಟ್ಸ್ನಲ್ಲಿ ಇರುವಂತಹ ಬ್ಯಾಲೆನ್ಸ್ ಏನಿದೆ, ಅಸೆಟ್ಸ್ ಅಕೌಂಟ್ಸ್ ಮತ್ತು ಲಯಬಿಲಿಟೀಸ್ ಅಕೌಂಟ್ನಲ್ಲಿ ಏನು ಬ್ಯಾಲೆನ್ಸ್ ಇದೆ ಈ ಬ್ಯಾಲೆನ್ಸನ್ನು ಒಂದು ಸಿಂಗಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಅಕೌಂಟನ್ನು ಏನಂತೇಳಿ ಕರಿತೀವಿ ನಾವು, ರಿಯಲೈಸೇಷನ್ ಅಕೌಂಟ್ ಅಂತೇಳಿ ಕರಿತೀವಿ. ರೈಟ್. ಸೊ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ ನೋಡಿ, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಏನಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಇವುಗಳನ್ನೆಲ್ಲ ಈ 3 ಅಕೌಂಟ್ನಲ್ಲಿ ಯಾವುದಾದ್ರೂ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ರೈಟ್ ಆ ಎಲ್ಲ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡಿಬಿಡ್ತೀವಿ.
ಸೊ ಅಲ್ಟಿಮೇಟ್ಲಿ ಉಳಿಯೋದು ಮೂರೇ ಅಕೌಂಟು. ಡಿಸಾಲ್ವ್ ಆದ ನಂತರ ಉಳಿಯೋದು ಮೂರೇ ಅಕೌಂಟು. ಒಂದು ರಿಯಲೈಸೇಷನ್ ಅಕೌಂಟು, ಮತ್ತೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಹಾಗೂ ಮೂರನೇದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಈಗ ನೋಡ್ಕೊಳ್ಳಿ, ರಿಯಲೈಸೇಷನ್ ಅಕೌಂಟಿಗೆ ಏನು ಮಾಡಿದ್ವಿ ನಾವೀಗ, ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ಗೆ ಸನ್ರಿ ಅಸೆಟ್ಸ್ ಇತ್ತಲ್ವಾ, ಅದನ್ನು ಏನು ಮಾಡಿದ್ವಿ, ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಿಗೆ ತೊಗೊಂಡು ಬಂದ್ವಿ. ರೈಟ್, ಏನಾಯಿತು ಅನ್ನೋದನ್ನು ನೋಡ್ಕೊಳ್ಳಿ. ನೀವೀಗ ಸನ್ರಿ ಅಸೆಟ್ಸ್ ಅಕೌಂಟ್ ಇದೆಯಲ್ಲ, ಅಲ್ಲೆಲ್ಲ ನಿಮ್ಮ ಪೆನ್ನು ಇದ್ದರೆ ಪೆನ್ನಲ್ಲಿ, ರೈಟ್, ಪೆನ್ನು ಇದನ್ನು ಇಟ್ಕೊಳ್ಳಿ, ಒಂದು ಅಕೌಂಟನ್ನು ರಫ್ ಆಗಿ ಹಾಕ್ಕೊಳ್ಳಿ, ಅಲ್ಲೇ ಟಿ ಅಷ್ಟೇ ಸನ್ರಿ ಅಸೆಟ್ಸ್ ಹಾಕ್ಕೊಳ್ಳಿ, ಮೇಲ್ಗಡೆ ಹೆಡ್ಡಿಂಗ್ ಕೊಡಿ. ಕೊಟ್ರಾ? ಹಾಂ, ಈಗ ನೋಡಿ, ಕ್ರೆಡಿಟ್ ಸೈಡಿಗೆ ಬರೀರಿ, ಡೆಬಿಟ್ ಸೈಡಿಗೆ ಬರೀರಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 37,000. ಅಂದರೆ ಫರ್ಮಿನ ಬುಕ್ಸ್ನಲ್ಲಿ ಸನ್ರಿ ಅಸೆಟ್ಸ್ ಅಕೌಂಟ್ ಈ ರೀತಿಯಲ್ಲಿ ಡಿಸಾಲ್ವ್ ಆಗುವಂತಹ ಸಮಯದಲ್ಲಿ, ಫರ್ಮ್ ಡಿಸಾಲ್ವ್ ಆಗುವ ಸಮಯದಲ್ಲಿ ಸನ್ರಿ ಅಸೆಟ್ಸ್ ಅಕೌಂಟ್ ಈ ರೀತಿಯಲ್ಲಿ ಇದೆ. ರೈಟ್, ಈಗ ಈ ಅಕೌಂಟನ್ನು ನಾವೇನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಹೇಗೆ ಕ್ಲೋಸ್ ಮಾಡ್ತೀವಿ? ಬೈ ಟ್ರಾನ್ಸ್ಫರಿಂಗ್ ದ ಬ್ಯಾಲೆನ್ಸ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಈಗ ಕ್ರೆಡಿಟ್ ಸೈಡಿಗೆ ಬರೀರಿ, ಬೈ ರಿಯಲೈಸೇಷನ್ ಅಕೌಂಟ್ 37,000 ಮಾಡಿದ್ರಾ? ಈಗ ಸನ್ರಿ ಅಸೆಟ್ಸ್ ಅಕೌಂಟ್ ಏನಾಯಿತು, ಕ್ಲೋಸ್ ಆಯಿತು. ಕ್ಲಿಯರ್? ರಿಯಲೈಸೇಷನ್ ಅಕೌಂಟ್ನಲ್ಲಿ ಎಂಟ್ರಿ ಏನಾಯಿತು, ಟು ಸನ್ರಿ ಅಸೆಟ್ಸ್ ಅಕೌಂಟ್ 37,000 ಆಯಿತು. ಆಯಿತಾ? ಹಾಂ, ಏನಾಯಿತು ಇದರಿಂದ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿ. ಮುಂಚೆ ನೋಡಿ, ಸನ್ರಿ ಅಸೆಟ್ಸ್ ಅಕೌಂಟಿನ ಡೆಬಿಟ್ ಸೈಡಿಗೆ 37,000 ಬ್ಯಾಲೆನ್ಸ್ ಇತ್ತು. ಅದೇ ಬ್ಯಾಲೆನ್ಸ್ ಏನಾಯ್ತು ಇವಾಗ ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಿಗೆ ಬಂತು. ರೈಟ್, ಸೊ ಹಾಗೆ ಬೇರೆ ಬೇರೆ ಅಸೆಟ್ಸ್ ಅಕೌಂಟ್ಗಳನ್ನು ಸೆಪರೇಟಾಗಿರೋದನ್ನೆಲ್ಲ ಏನು ಮಾಡ್ತೀವಿ, ತೆಗೆದು ಒಂದು ಸಿಂಗಲ್ ಅಕೌಂಟಿಗೆ ತೊಗೊಂಡು ಬರ್ತೀವಿ. ಯಾವ ಅಕೌಂಟಿಗೆ? ರಿಯಲೈಸೇಷನ್ ಅಕೌಂಟಿಗೆ. ರೈಟ್, ಅದೇ ರೀತಿ ಅಲ್ಲಿ ಒಂದು ಲಯಬಿಲಿಟಿ ಕೂಡ ಇದೆ ನೋಡಿ. ಸಿಂಪಲಾಗಿ ಒಂದೇ ಲಯಬಿಲಿಟಿ, ಒಂದೇ ಅಸೆಟ್ ಇರುವಂತಹ ಪ್ರಾಬ್ಲಮನ್ನು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗಾಗಿ ತೊಗೊಂಡಿದ್ದೀವಿ. ಈಗ ಇಲ್ಲಿ ಕ್ರೆಡಿಟಾರ್ಸ್ ಅಕೌಂಟನ್ನು ನೀವು ಓಪನ್ ಮಾಡಿದರೆ, ಮಾಡ್ಕೊಳ್ಳಿ, ರಫ್ ಆಗಿ ಮಾಡ್ಕೊಳ್ಳಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 9,000. ಅಂದರೆ ಫರ್ಮು ಡಿಸಾಲ್ವ್ ಆಗುವ ಸಮಯದಲ್ಲಿ ಕ್ರೆಡಿಟಾರ್ಸ್ ಅಕೌಂಟ್ ಈ ರೀತಿಯಲ್ಲಿ ಇದೆ. ದೇರ್ ಈಸ್ ಕ್ರೆಡಿಟ್ ಬ್ಯಾಲೆನ್ಸ್. ನೆನಪಿನಲ್ಲಿ ಇಟ್ಕೊಂಡಿರಿ, ಆಲ್ ಅಸೆಟ್ಸ್ ಅಕೌಂಟ್ಸ್ ಆಲ್ವೇಸ್ ಶೋ ಡೆಬಿಟ್ ಬ್ಯಾಲೆನ್ಸ್, ಆಲ್ ಲಯಬಿಲಿಟೀಸ್ ಅಕೌಂಟ್ಸ್ ಆಲ್ವೇಸ್ ಶೋ ಕ್ರೆಡಿಟ್ ಬ್ಯಾಲೆನ್ಸ್. ಸರ್ ಕ್ರೆಡಿಟಾರ್ಸ್ ಅಕೌಂಟ್ ಬರ್ಕೊಡ್ರಿ ಅಂತಂದರೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ಕೊಳ್ಳಿ ಅಂತಂದರೆ ಯಾಕೆ ಇದು ಅಂತೇಳಿ ಕೇಳಿದರೆ, ಕ್ರೆಡಿಟಾರ್ಸ್ ಅಕೌಂಟ್ ಏನಿದೆ ಇದು ಲಯಬಿಲಿಟಿ ಅಕೌಂಟು. ಹಾಗಾಗಿ ಲಯಬಿಲಿಟಿ ಅಕೌಂಟ್ ಆಗಿರೋದ್ರಿಂದಾಗಿ ಆ ಅಕೌಂಟ್ನಲ್ಲಿ ಯಾವ ಬ್ಯಾಲೆನ್ಸ್ ಇರಲೇಬೇಕು, ಕ್ರೆಡಿಟ್ ಬ್ಯಾಲೆನ್ಸ್ ಇರಲೇಬೇಕು, ಡೆಬಿಟ್ ಬ್ಯಾಲೆನ್ಸ್ ಇರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಹಾಗಾಗಿ ಕ್ರೆಡಿಟಾರ್ಸ್ ಅಕೌಂಟ್ ಬೈ ಬ್ಯಾಲೆನ್ಸ್ 9,000 ಬರ್ಕೊಂಡ್ರ. ಸೊ ಈಗ 9,000 ರೂಪೀಸ್ ಕ್ರೆಡಿಟಾರ್ಸ್ ಅಕೌಂಟ್ನಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ಈಗ ಈ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕು. ಹೇಗೆ ಕ್ಲೋಸ್ ಮಾಡ್ತೀವಿ? ಬೈ ಟ್ರಾನ್ಸ್ಫರಿಂಗ್ ಅಗೈನ್ ದ ಬ್ಯಾಲೆನ್ಸ್ ಟು ರಿಯಲೈಸೇಷನ್ ಅಕೌಂಟ್. ಹಾಗಾಗಿ ಎಂಟ್ರಿ ಏನಾಯ್ತು ಈಗ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ, ಕ್ರೆಡಿಟಾರ್ಸ್ ಅಕೌಂಟಿನ ಡೆಬಿಟ್ ಸೈಡಿಗೆ ಟು ರಿಯಲೈಸೇಷನ್ ಅಕೌಂಟ್ 9,000 ಬರ್ಕೊಂಡ್ರ. ಈಗ ನೋಡಿ ಕ್ರೆಡಿಟಾರ್ಸ್ ಅಕೌಂಟ್ ಕ್ಲೋಸ್ ಆಯ್ತಲ್ವಾ. ಡೆಬಿಟ್ ಸೈಡ್ ಟೋಟಲ್ ಈಸ್ ಆಲ್ಸೋ 9,000, ಕ್ರೆಡಿಟ್ ಸೈಡ್ ಟೋಟಲ್ ಈಸ್ ಆಲ್ಸೋ 9,000. ಸೊ ದೇರ್ ಈಸ್ ನೋ ಬ್ಯಾಲೆನ್ಸ್ ಇನ್ ದ ಅಕೌಂಟ್, ದಟ್ ಮೀನ್ಸ್ ದ ಅಕೌಂಟ್ ಈಸ್ ಕ್ಲೋಸ್ಡ್. ಕ್ಲಿಯರ್? ಈಗ ನೋಡಿ, ಅಲ್ಲಿ ಕ್ರೆಡಿಟಾರ್ಸ್ ಅಕೌಂಟ್ನಲ್ಲಿ ಟು ರಿಯಲೈಸೇಷನ್ ಅಕೌಂಟ್ 9,000 ಅಂಥೇಳಿ ಬರೆದ್ರಿ ಅಲ್ವಾ, ಎಂಟ್ರಿ ಮಾಡಿದ್ರಿ ಅಲ್ವಾ. ರಿಯಲೈಸೇಷನ್ ಅಕೌಂಟ್ನಲ್ಲಿ ಕರೆಸ್ಪಾಂಡಿಂಗ್ ಎಂಟ್ರಿ ಯಾವ ಕಡೆಗೆ ಬರಬೇಕಿದು? ಕ್ರೆಡಿಟ್ ಸೈಡಿಗೆ ಬೈ ಕ್ರೆಡಿಟಾರ್ಸ್ ಅಕೌಂಟ್ 9,000. ಸರಿ ಆಯಿತಾ? ರೈಟ್. ಹಾಂ, ವ್ಯತ್ಯಾಸ ಏನಾಯಿತು ನೋಡಿ. ಮುಂಚೆ ಕ್ರೆಡಿಟಾರ್ಸ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಬೈ ಬ್ಯಾಲೆನ್ಸ್ 9,000 ಇತ್ತಲ್ಲ, ಅದು ಈಗ ಎಲ್ಲಿಗೆ ಬಂತು? ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಬಂತು ಅಷ್ಟೇ.
Okay, so when the firm is dissolved, right, first all the assets and liabilities accounts are closed. They are closed by transferring the balance to realization account. Okay, ನೆಕ್ಸ್ಟ್ ಈಗ ಫರ್ಮ್ನ ಹತ್ತಿರ ಇರುವಂತಹ ಅಸೆಟ್ಸ್ ಏನಿದೆಯಲ್ಲ, ಫರ್ಮ್ ಕ್ಲೋಸ್ ಆಗ್ತಾ ಇದೆ. ಹಾಗಾಗಿ ಈ ಅಸೆಟ್ಸ್ಗಳೇನಿದೆ ಇದನ್ನೆಲ್ಲ ಫರ್ಮ್ ಏನು ಮಾಡಬೇಕು, ಈಗ ಮಾರಾಟ ಮಾಡಬೇಕು, ರೈಟ್. ಅಥವಾ ಡೆಟಾರ್ಸ್ ಇದ್ದರೆ, ಡೆಟಾರ್ಸ್ ಈಸ್ ಆಲ್ಸೋ ಅಸೆಟ್ ಅಲ್ವಾ. ಡೆಟಾರ್ಸ್ ಅಂದರೆ ಯಾರು? ಡೆಟಾರ್ಸ್ ಆರ್ ದ ಪರ್ಸನ್ಸ್ ಫ್ರಮ್ ಹೂಮ್ ಮನಿ ಈಸ್ ರಿಸೀವೆಬಲ್, ರೈಟ್. ಇನ್ ಅದರ್ ವರ್ಡ್ಸ್, ದ ಪರ್ಸನ್ಸ್ ಹೂ ಓ ಮನಿ ಟು ದ ಬಿಸ್ನೆಸ್ ಆರ್ ಕಾಲ್ಡ್ ಆ್ಯಸ್ ಡೆಟಾರ್ಸ್, ರೈಟ್. ನೂರಾರು ಜನ ಈ ಥರ ವ್ಯಕ್ತಿಗಳು ಇರ್ಬೋದು, ರೈಟ್. ಇವರೆಲ್ಲರಿಂದ ಹಣ ಕಲೆಕ್ಟ್ ಮಾಡಬೇಕು, ರೈಟ್. ಅಸೆಟ್ಸ್ಗಳೇನಿದೆ, ಫಿಕ್ಸೆಡ್ ಅಸೆಟ್ಸ್, ಫಾರ್ ಎಕ್ಸಾಂಪಲ್ ಫರ್ನಿಚರ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ರೈಟ್. ಇವುಗಳನ್ನೆಲ್ಲ ಮಾರಾಟ ಮಾಡಬೇಕು. ಸ್ಟಾಕ್ ಇದೆ, ಸ್ಟಾಕನ್ನು ಮಾರಬೇಕು, ರೈಟ್. ಸೊ ಹೀಗೆ ಮಾರಾಟ ಮಾಡಬೇಕು. ಮಾರಾಟ ಮಾಡಿ ಅದಕ್ಕೆ ಬಂದಂಥ ಹಣ ಏನಿದೆಯಲ್ಲ, ಇದನ್ನು ವಾಟ್ ವಿ ಕಾಲ್ ಇಟ್ ಆ್ಯಸ್ ರಿಯಲೈಸೇಷನ್ ಆಫ್ ಅಸೆಟ್ಸ್, ರೈಟ್. ಇದನ್ನು ರಿಯಲೈಸೇಷನ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು, ರೈಟ್, ಆ್ಯಸ್ ಬೈ ಕ್ಯಾಶ್ ಅಕೌಂಟ್, ರೈಟ್. ಸೊ ಈಗ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಏನಿದೆ, ಬೈ ಕ್ಯಾಶ್ ಅಕೌಂಟ್ ಅಸೆಟ್ ಸೋಲ್ಡ್ ಎಷ್ಟಿದೆ, 31,000 ಇದೆ ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ, ರೈಟ್. ಈಗ ಆಸ್ತಿ ಮಾರಿ ಆಯಿತು ಅಲ್ವಾ. ಆಸ್ತಿ ಮಾರಿ ಆದಮೇಲೆ ಫರ್ಮ್ ಪಾರ್ಟ್ನರ್ಸ್ ಎಲ್ಲ ಸೇರ್ಕೊಂಡು ಅದೆಷ್ಟು ದುಡ್ಡು ಇಟ್ಕೊಂಡು ಓಡೋಗ್ಲಿಕ್ಕಾಗ್ತದೆಯಾ? ಆಗಲ್ಲ, ರೈಟ್. ಕಾನೂನಿನ ಪ್ರಕಾರ ಅದು ತಪ್ಪಾಗತ್ತೆ. ಸೊ ಈಗ 31,000 ರೂಪಾಯಿ ಆಸ್ತಿ ಮಾರಾಟ ಮಾಡಿದ್ರಿಂದ ಬಂದಂಥ ಹಣ ಇದೆ ಅಂತಂದರೆ, ಫರ್ಮ್ ಯಾರ್ಯಾರಿಗೋ ಕೊಡೋದಿದೆಯಲ್ಲ ಹಣ, ಕ್ರೆಡಿಟಾರ್ಸ್ ಇರ್ಬೋದು, ಬಿಲ್ಸ್ ಪೇಯಬಲ್ ಇರ್ಬೋದು, ಬ್ಯಾಂಕ್ ಲೋನ್ ಇರ್ಬೋದು, ರೈಟ್. ವಿ ಕಾಲ್ ದೆಮ್ ಆ್ಯಸ್ ಔಟ್ಸೈಡ್ ಲಯಬಿಲಿಟೀಸ್. ಈ ಔಟ್ಸೈಡ್ ಲಯಬಿಲಿಟೀಸನ್ನು ಪೇಮೆಂಟ್ ಮಾಡಬೇಕು. ಈಗ ಪ್ರಾಬ್ಲಮ್ನಲ್ಲಿ ನೋಡಿ, ಒಂದೇ ಒಂದು ಔಟ್ಸೈಡ್ ಲಯಬಿಲಿಟಿ ಇದೆ, ಯಾವುದದು? ಕ್ರೆಡಿಟಾರ್ಸು. ಎಷ್ಟು ಹಣ ಅವರಿಗೆ ಕೊಟ್ಟಿದೆ ಅನ್ನೋದನ್ನು ಪ್ರಾಬ್ಲಮ್ನಲ್ಲಿ ಹೇಳಲಿಲ್ಲ. ಅಂತಹ ಸಂದರ್ಭದಲ್ಲಿ ಯು ಹ್ಯಾವ್ ಟು ಅಸ್ಯೂಮ್ ದ್ಯಾಟ್ ದೇ ವರ್ ಪೇಯ್ಡ್ ಇನ್ ಫುಲ್. ಓಕೆ, ಸೊ ಕ್ರೆಡಿಟಾರ್ಸಿಗೆ ಪೇಮೆಂಟ್ ಮಾಡಿದ್ದಕ್ಕೆ ಎಂಟ್ರಿ ಏನಾಯಿತು? ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಿಗೆ ಟು ಕ್ಯಾಶ್ ಅಕೌಂಟ್ 9,000, ರೈಟ್. ಎಕ್ಸ್ಪೆನ್ಸಸ್ ಆಫ್ ರಿಯಲೈಸೇಷನ್ ಏನೂ ಇಲ್ಲ ಈ ಪ್ರಾಬ್ಲಮ್ನಲ್ಲಿ. ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಅದನ್ನು ಕೂಡ ಏನು ಮಾಡಬೇಕು, ನೀವು ರಿಯಲೈಸೇಷನ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು, ರೈಟ್. ಈಗ ರಿಯಲೈಸೇಷನ್ ಅಕೌಂಟನ್ನು ನೀವು ಬ್ಯಾಲೆನ್ಸ್ ಮಾಡಿದರೆ ನೋಡಿ, ಡೆಬಿಟ್ ಸೈಡ್ ಟೋಟಲ್ ಈಸ್ ಮೋರ್ ದ್ಯಾನ್ ದ ಕ್ರೆಡಿಟ್ ಸೈಡ್ ಟೋಟಲ್. ಡೆಬಿಟ್ ಸೈಡ್ ಟೋಟಲ್ಲು 46,000 ಆಗುತ್ತೆ, ಕ್ರೆಡಿಟ್ ಸೈಡ್ ಟೋಟಲ್ ಈಸ್ 40,000. ದಟ್ ಮೀನ್ಸ್ there is debit balance of 6,000 in the realization account, right. So what is this 6,000? This 6,000 is realization loss. ಏನು ರಿಯಲೈಸೇಷನ್ ಲಾಸ್ ಅಂತಂದರೆ, ಫರ್ಮು ಡಿಸಾಲ್ವ್ ಆದ ನಂತರ ಆಸ್ತಿಗಳನ್ನು ಮಾರಿ ಲಯಬಿಲಿಟೀಸನ್ನು ತೀರಿಸಿದ್ರಿಂದಾಗಿ ಫರ್ಮಿಗೆ ಆದಂತಹ ಪ್ರಾಫಿಟ್ಟು ಅಥವಾ ಲಾಸ್. ಪ್ರಾಫಿಟ್ ಆಗಿದ್ದರೆ ಅದನ್ನ ರಿಯಲೈಸೇಷನ್ ಪ್ರಾಫಿಟ್ ಅಂತೇಳಿ ಕರಿತೀವಿ, ಲಾಸ್ ಆಗಿದ್ದರೆ ರಿಯಲೈಸೇಷನ್ ಲಾಸ್. ಸೊ ಈಗಿಲ್ಲಿ ಎಷ್ಟು ಬಂತು ಲಾಸು? 6,000 ರೂಪೀಸ್ ಲಾಸ್ ಬಂತು ಇವಾಗ, ರೈಟ್. ಈ ಲಾಸನ್ನು ಯಾರು ಹೊತ್ಕೋಬೇಕೀಗ? ಪಾರ್ಟ್ನರ್ಸೇ ಹೊತ್ಕೊಳ್ಬೇಕು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ. ಸೊ ಹಾಗಾಗಿ ಈ ಲಾಸನ್ನು ನಾವೇನು ಮಾಡಬೇಕೀಗ? 6,000 ಈಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್, ರೈಟ್. A 2,000, B 2,000, C 2,000. ಕ್ಲಿಯರ್? ಅರ್ಥ ಆಯ್ತಾ? ಹಾಂ, ಈಗ ಹೇಳಿ. ಅಕೌಂಟನ್ನು ಹಾಕಿದ್ರಿ, 6,000 ಲಾಸ್ ಬಂತಲ್ವಾ? ಹೇಗೆ ಬಂತು ಈ ಲಾಸು? ಹೇಗೆ ಬಂತು? ಹೌ ಯು ಗಾಟ್ ಎ ಲಾಸ್ ಆಫ್ 6,000? ನಿಮ್ಮ ಮನೆಯಲ್ಲಿ ನಿಮ್ಮ ಫಾದರೋ ಮದರೋ ಈ ಅಕೌಂಟ್ಸ್ ಮಾಡಬೇಕಿದ್ರೆ 6,000 ರೂಪಾಯಿ ಲಾಸ್ ಬಂತು ಅಂತಂದ್ರೆ ಅದು ಹೆಂಗೆ ಬಂತು ಅಂತೇಳಿ ಕೇಳಿದ್ರೆ ಅವ್ರಿಗೆ ಏನು ಹೇಳ್ತೀರಾ? ರೈಟ್. ಅಕೌಂಟ್ ಪ್ರಿಪೇರ್ ಮಾಡಿದ್ವಿ, ಇದು ಅಲ್ಲಿಗೆ ಹಾಕಿದ್ವಿ, ಅದನ್ನು ಇಲ್ಲಿಗೆ ಹಾಕಿದ್ವಿ, ಇಷ್ಟು ಉಳೀತು, ಹಾಗಾಗಿ ಇದು ಲಾಸ್ ಅಂತಂದರೆ ದೇ ವಿಲ್ ನಾಟ್ ಬಿ ಕನ್ವಿನ್ಸ್ಡ್, ರೈಟ್. ಹಾಗಾಗಿ ಪ್ರಾಬ್ಲಮನ್ನು ಮಾಡಬೇಕಿದ್ರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. 6,000 ರೂಪಾಯಿ ಏನಿದು? ಈಗಾಗಲೇ ಹೇಳಿದೆ, ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಅಂತೇಳಿ. ಹೇಗೆ ಬಂತಿದೆ 6,000? ಸ್ವಲ್ಪ ವಿಚಾರ ಮಾಡಿ ನೋಡಿ.
ನೋಡಿ, ಫರ್ಮ್ನ ಹತ್ರ ಡಿಸಾಲ್ವ್ ಆಗೋ ಸಮಯದಲ್ಲಿ ಇದ್ದಂತಹ ಆಸ್ತಿಯ ಮೌಲ್ಯ ಎಷ್ಟು? 37,000 ಅಲ್ವಾ? ಸರಿನಾ? ಈ 37,000 ರೂಪಾಯಿ ಆಸ್ತಿಯನ್ನು ಎಷ್ಟಕ್ಕೆ ಮಾರಾಟ ಮಾಡಿದೆ ಫರ್ಮು? 31,000 ರೂಪಾಯಿಗೆ ಮಾರಾಟ ಮಾಡಿದೆ. 37,000 ರೂಪಾಯಿ ಆಸ್ತಿಯನ್ನು 31,000ಕ್ಕೆ ಮಾರಾಟ ಮಾಡಿದೆ ಅಂತಂದರೆ 6,000 ಏನಾಯಿತು? ಲಾಸ್ ಆಗಲೇಬೇಕಲ್ವಾ? ಸೊ 6,000 ಅಲ್ಲಿ ಲಾಸ್ ಆಯಿತು. ಇನ್ನು ಪೇಮೆಂಟ್ ಆಫ್ ಲಯಬಿಲಿಟೀಸಿಗೆ ಬಂದರೆ, ಕ್ರೆಡಿಟಾರ್ಸಿಗೆ ನೋಡಿ 9,000 ಕೊಡೋದಿತ್ತು. ಎಷ್ಟು ಕೊಟ್ಟಿದೆ? 9,000ನೇ ಕೊಟ್ಟಿದೆ. ಪ್ರಾಫಿಟ್ಟು ಆಗಿಲ್ಲ, ಲಾಸು ಆಗಿಲ್ಲ. ಹಾಗಾಗಿ ನೆಟ್ ಲಾಸ್ ಎಷ್ಟು ಉಳಿತು? 6,000 ಉಳಿತು. ಆ್ಯಂಡ್ ದಿಸ್ 6,000 ಈಸ್ ವಿಚ್ ಈಸ್ ರಿಯಲೈಸೇಷನ್ ಲಾಸ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಚ್ ಈಸ್ ಈಕ್ವಲ್. ಸೊ ಈಚ್ ಪಾರ್ಟ್ನರ್ಸ್ ಶೇರ್ ಇನ್ ದ ಲಾಸ್ ಈಸ್ 2,000. ಕ್ಲಿಯರ್ ಆಯಿತಾ? ರಿಯಲೈಸೇಷನ್ ಅಕೌಂಟು. ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ ಇದೆ ನಂಬರಿಗೆ, ರೈಟ್? ಅಥವಾ ನಮ್ಮ ಟೀಚರ್ಸ್ಗೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೋದು. ಕ್ಲಿಯರ್ ಆಯ್ತಲ್ವ ಎಲ್ಲರಿಗೂ? ರೈಟ್. ಈಗ ಮುಂದಿನ ಅಕೌಂಟಿಗೆ ಹೋಗೋಣ. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆ ಅಲ್ವಾ? ಇನ್ನೊಂದು ವಿಷಯವನ್ನು ಹೇಳಿಬಿಡ್ತೀನಿ ಕ್ಲಿಯರಾಗಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪರ್ಮನೆಂಟ್ ಮೆಮೊರಿಯಲ್ಲಿ ಇದನ್ನು ಇಟ್ಕೊಂಡಿರಿ ಯಾವಾಗಲೂ. ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ಇರುವಂತಹ ಅಕೌಂಟ್ಸ್ ಏನಿದೆಯಲ್ಲ, ಆ ಅಕೌಂಟ್ಗಳು ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಇನ್ ಅದರ್ ವರ್ಡ್ಸ್, ದಿ ಅಕೌಂಟ್ಸ್ ವಿಚ್ ಶೋ ಕ್ರೆಡಿಟ್ ಬ್ಯಾಲೆನ್ಸ್ ಆರ್ ಶೋನ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಹಾಗೆಯೇ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಿಗೆ ಇರುವಂತಹ ಎಲ್ಲ ಅಕೌಂಟ್ಸ್ಗಳು ಕೂಡ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರ್ತವೆ, ರೈಟ್? ಇನ್ ಅದರ್ ವರ್ಡ್ಸ್, ದಿ ಅಕೌಂಟ್ಸ್ ವಿಚ್ ಶೋ ಡೆಬಿಟ್ ಬ್ಯಾಲೆನ್ಸ್ ಆರ್ ಶೋನ್ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್, ರೈಟ್? ನೋಡಿ, ಇದಕ್ಕೆ ರೈಟ್ ಇದೇ ಥರದ ಒಂದು ಸ್ಟೇಟ್ಮೆಂಟನ್ನು, ಬ್ಯಾಲೆನ್ಸ್ ಶೀಟ್ ಏನು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಲ್ವಾ? ಇದೇ ಥರದ ಒಂದು ಸ್ಟೇಟ್ಮೆಂಟನ್ನು ನೀವು ಸಿಂಗಲ್ ಎಂಟ್ರಿ ಸಿಸ್ಟಮ್ನಲ್ಲೂ ಮಾಡ್ತಾಯಿದ್ರಿ, ರೈಟ್? ಆದರೆ ಇದೇ ಸ್ಟೇಟ್ಮೆಂಟಿಗೆ ಅಲ್ಲಿ ಬೇರೆ ಹೆಸರಿನಿಂದ ಕರಿತಾ ಇದ್ವಿ, ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಂತೇಳಿ. ನೆನಪಾಯ್ತಾ? ರೈಟ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ನಲ್ಲಿ ಸೇಮ್ ಅಕೌಂಟನ್ನು ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಂತೇಳಿ ಕರಿತೀವಿ. ಅದೇ ಡಬಲ್ ಎಂಟ್ರಿ ಸಿಸ್ಟಮಿಗೆ ಬಂದರೆ ಸೇಮ್ ಸ್ಟೇಟ್ಮೆಂಟನ್ನು ಯಾವ ಹೆಸರಿನಿಂದ ಕರಿತೀವಿ? ಬ್ಯಾಲೆನ್ಸ್ ಶೀಟ್ ಅಂಥೇಳಿ ಕರಿತೀವಿ. ಯಾಕೆ ಅನ್ನೋದರ ಉತ್ತರವನ್ನು ನೀವು ಕಂಡಿಡ್ಕೊಳ್ಳಿ. ಮುಂದಿನ ಕ್ಲಾಸ್ದಲ್ಲಿ ನಾನು ಮತ್ತೆ ಕೇಳ್ತೀನಿ ಇದನ್ನು, ರೈಟ್? ವೈ ದ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಈಸ್ ಕಾಲ್ಡ್ ಆ್ಯಸ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಆ್ಯಂಡ್ why the same statement is called by the name balance sheet under double entry system. This is the question for which you have to find the answer, right? ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲದೂ ಕೂಡ ಬ್ಯಾಲೆನ್ಸ್ ಶೀಟ್ನಲ್ಲಿ ಮೂರೂ ಜನರದ್ದು ಲಯಬಿಲಿಟಿ ಸೈಡ್ನಲ್ಲಿ ಇದೆ. ಹಾಗಾಗಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಎಂಟ್ರಿ ಏನಾಗುತ್ತೆ? ಈಗ ಕ್ರೆಡಿಟ್ ಹೇಳಿದ್ನಲ್ಲ, ಆಲ್ ಲಯಬಿಲಿಟೀಸ್ ಅಕೌಂಟ್ ಶೋ ಕ್ರೆಡಿಟ್ ಬ್ಯಾಲೆನ್ಸ್. ಹಾಗಾಗಿ ಈಗ ಕ್ಯಾಪಿಟಲ್ ಅಕೌಂಟನ್ನು ನೀವು ಪ್ರಿಪೇರ್ ಮಾಡಿದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಯಾವ ಕಡೆಗೆ ಹಾಕಬೇಕು? ಕ್ರೆಡಿಟ್ ಸೈಡ್ಗೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 24,000, 14,000, 3,000. ಓಕೆ. ಹಾಗೆಯೇ ಬ್ಯಾಲೆನ್ಸ್ ಶೀಟನ್ನು ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿದೆ, ರೈಟ್? ಸೊ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅಂತಂದರೆ, ಈಗಾಗಲೇ ಹೇಳಿದ್ದೇನಲ್ಲ, ಅದರ ಅರ್ಥ ಏನು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇದೆ ಅಂಥೇಳಿ, ರೈಟ್? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇದೆ ಅಂತಂದರೆ ಅದರ ಅರ್ಥ ಲಾಸ್ ಅಂತೇಳಿ. ಸೊ ಈ 12,000 ರೂಪಾಯಿ ಏನಿದೆ, ಇದು ಅಕ್ಯುಮುಲೇಟೆಡ್ ಲಾಸ್, ಹಿಂದಿನ ವರ್ಷಗಳ ಟ್ರೇಡಿಂಗ್ ಲಾಸ್ ಇದು, ರೈಟ್? ಈ ಲಾಸಿಗೆ ಯಾರಿಗೆ ಹೋಗಬೇಕು? ಪಾರ್ಟ್ನರ್ಸಿಗೆ ಶೇರ್ ಆಗಬೇಕು. ಲಾಸ್ ಆಗಿದ್ದರಿಂದಾಗಿ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಿಗೆ ನಾವು ಇದನ್ನು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಹಾಕಬೇಕು. ಏನಾಯಿತು? ಎಂಟ್ರಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4,000, 4,000, 4,000.
ರಿಯಲೈಸೇಷನ್ ಲಾಸ್ ಈಗಾಗಲೇ ರಿಯಲೈಸೇಷನ್ ಅಕೌಂಟ್ನಿಂದ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ನೋಡಿ. ರಿಯಲೈಸೇಷನ್ ಅಕೌಂಟ್ನಲ್ಲಿ ಎಂಟ್ರಿ ಏನು ಮಾಡಿದ್ರಿ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ. ಕರೆಸ್ಪಾಂಡಿಂಗ್ ಎಂಟ್ರಿ ಏನಾಯಿತು, ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ಗೆ ಟು ರಿಯಲೈಸೇಷನ್ ಅಕೌಂಟ್, ರೈಟ್. ಇಷ್ಟಾದ ನಂತರ ಈಗ ನೋಡಿ, ಎ ಕ್ಯಾಪಿಟಲ್ ಅಕೌಂಟ್ ಮತ್ತು ಬಿ ಕ್ಯಾಪಿಟಲ್ ಅಕೌಂಟನ್ನು ಮೊದಲು ನೋಡ್ಕೊಳ್ಳಿ. ಎ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಿಗೆ ಟೋಟಲ್ಲು 24,000 ಆಗುತ್ತೆ, ಡೆಬಿಟ್ ಸೈಡಿಗೆ 6,000 ಇದೆ, ರೈಟ್. ಬಿ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಟೋಟಲ್ 14,000 ಇದೆ, ಡೆಬಿಟ್ ಸೈಡಿಗೆ ಬಿಫೋರ್ ಬ್ಯಾಲೆನ್ಸಿಂಗ್ ಐ ಆಮ್ ಟೆಲಿಂಗ್ ಯು, ರೈಟ್, 6,000 ಇದೆ. ಅಂದರೆ ಎ ಮತ್ತು ಬಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ಲು ಡೆಬಿಟ್ ಸೈಡ್ ಟೋಟಲ್ಗಿಂತ ಜಾಸ್ತಿ ಇದೆ. ದಟ್ ಮೀನ್ಸ್ ಎ ಆ್ಯಂಡ್ ಬಿಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಶೋಯಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್, ರೈಟ್. ಸೊ ಯಾವುದೇ ವ್ಯಕ್ತಿಯ ಅಕೌಂಟ್ನಲ್ಲಿ, ಯಾವುದೇ ಪರ್ಸನಲ್ ಅಕೌಂಟ್ ಅಂತೇಳಿ ನಾವು ಕರಿತೇವಲ್ಲ, ಯಾವುದೇ ಪರ್ಸನಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಅಂತ ಹೇಳಾದರೆ ಅದರ ಅರ್ಥ ಆ ವ್ಯಕ್ತಿಗೆ ನಾವು ಹಣವನ್ನು ಕೊಡಬೇಕಾಗಿದೆ. ಅರ್ಥ ಆಯ್ತಾ? ಹಾಂ, ಈಗ ನೋಡ್ಕೊಳ್ಳಿ, ಎ ಮತ್ತು ಬಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ 18,000 ಮತ್ತು 8,000 ಬ್ಯಾಲೆನ್ಸ್ ಉಳಿತಲ್ವ. ಈ ಬ್ಯಾಲೆನ್ಸ್ ಏನು, ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ದೇರ್ ಅಕೌಂಟ್, ರೈಟ್. ಕ್ರೆಡಿಟ್ ಬ್ಯಾಲೆನ್ಸ್ ಅಂತಂದ್ರೆ ಅರ್ಥ ಏನು, ಅಷ್ಟು ಹಣವನ್ನು ಅವರಿಗೆ ನಾವು ಕೊಡಬೇಕಾಗಿದೆ. ನಾವು ಅಂದರೆ ಫರ್ಮ್ ಕೊಡಬೇಕಾಗಿದೆ, ರೈಟ್. ಈಗ ಫರ್ಮ್ ಕ್ಲೋಸ್ ಆಗ್ತಾ ಇರೋದ್ರಿಂದಾಗಿ ಅವರಿಗೆ ಏನು ಕೊಡಬೇಕಾಗಿದೆ ಆ ಹಣವನ್ನು ಅವರಿಗೆ ಕೊಟ್ಟು ಅವರ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತೀವಿ. ಹಾಗಾಗಿ ಎಂಟ್ರಿ ಏನು ಹಾಕ್ತೀವಿ ಇಲ್ಲಿ, ಟು ಕ್ಯಾಶ್ ಅಕೌಂಟ್ 18,000, 8,000. ಕ್ಲಿಯರ್? ಈಗ ಸಿ ಕ್ಯಾಪಿಟಲ್ ಅಕೌಂಟಿಗೆ ಬನ್ನಿ. ನೋಡಿ, ಕ್ರೆಡಿಟ್ ಸೈಡ್ನಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,000 ಇದೆ, ಡೆಬಿಟ್ ಸೈಡಿಗೆ ಶೇರ್ ಆಫ್ ಲಾಸ್ 4,000 ಇದೆ, ರಿಯಲೈಸೇಷನ್ ಲಾಸ್ 2,000 ಇದೆ, 6,000 ಟೋಟಲ್ ಆಗುತ್ತೆ. ಸೊ ಇನ್ ದಿ ಕೇಸ್ ಆಫ್ ಸಿ, ಡೆಬಿಟ್ ಸೈಡ್ ಟೋಟಲ್ ಈಸ್ ಮೋರ್ ದ್ಯಾನ್ ದ ಕ್ರೆಡಿಟ್ ಸೈಡ್ ಟೋಟಲ್. ದಟ್ ಮೀನ್ಸ್ ಸಿ's ಕ್ಯಾಪಿಟಲ್ ಅಕೌಂಟ್ ಈಸ್ ಶೋಯಿಂಗ್ ಡೆಬಿಟ್ ಬ್ಯಾಲೆನ್ಸ್ ಆಫ್ ₹3,000, ರೈಟ್. ಯಾವುದೇ ಒಂದು ಪರ್ಸನಲ್ ಅಕೌಂಟ್ನಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇದೆ ಅಂತಂದರೆ ಅದರ ಅರ್ಥ ಏನು, ಆ ವ್ಯಕ್ತಿಯಿಂದ ನಮಗೆ ಹಣ ಬರಬೇಕಾಗಿದೆ ಅಂಥೇಳಿ. ಅಂದರೆ ಈಗ ಇಲ್ಲೇನಾಯಿತು, ಸಿನಿಂದ ₹3,000 ಫರ್ಮಿಗೆ ಬರೋದಿದೆ ಅಂತ ಹೇಳಾಯಿತು. ಈಗ ಸಿ ಏನು ಮಾಡಬೇಕು, ಇಷ್ಟು ಹಣವನ್ನು ಫರ್ಮಿಗೆ ಕೊಟ್ಟು ಅವನ ಅಕೌಂಟನ್ನು ಕ್ಲೋಸ್ ಮಾಡಿಕೊಳ್ಬೇಕು. ಸೊ ಹಾಗಾಗಿ ಬೈ ಕ್ಯಾಶ್ ಎಷ್ಟು ಅಂತ ಹೇಳಿ ಹಾಕಿದ್ವಿ, 3,000 ಅವನಿಂದ ಬಂದಿದೆ ಅಂಥೇಳಿ ನಾವು ತಿಳ್ಕೊಂಡು ಆ ₹3,000 ಅವನಿಂದ ಬರಬೇಕಾಗಿದ್ದೇನಿತ್ತು ಅದು ರಿಕವರಿ ಆಗಿದೆ. ಹಾಗಾಗಿ ಆ ರಿಕವರಿ ಆಗಿದ್ದಕ್ಕೆ ಎಂಟ್ರಿ ಬೈ ಕ್ಯಾಶ್ ಅಂಥೇಳಿ ಮಾಡಿ ಅವನ ಅಕೌಂಟನ್ನು ಏನು ಮಾಡಿದ್ದೀವಿ, ಕ್ಲೋಸ್ ಮಾಡಿದ್ದೀವಿ. ಈಗ ಕ್ಯಾಶ್ ಅಕೌಂಟನ್ನು ನೀವು ನೋಡಿದರೆ ಓಕೆ, ಇಲ್ಲೆಲ್ಲ ಓಪನಿಂಗ್ ಬ್ಯಾಲೆನ್ಸ್ 1,000 ಇದೆ. ಈಗಾಗಲೇ ಹೇಳಿದೆ ಕ್ಯಾಶ್ ಅಕೌಂಟು ಅಸೆಟ್ ಅಕೌಂಟು, ಹಾಗಾಗಿ ಬ್ಯಾಲೆನ್ಸು ಡೆಬಿಟ್ ಬ್ಯಾಲೆನ್ಸ್ ಇರಲೇಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,000, ರೈಟ್. ಉಳಿದಿದ್ದೆಲ್ಲ ಕರೆಸ್ಪಾಂಡಿಂಗ್ ಎಂಟ್ರೀಸನ್ನು ರಿಯಲೈಸೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನೀವು ನೋಡಿಕೊಂಡು ಕರೆಸ್ಪಾಂಡಿಂಗ್ ಎಂಟ್ರೀಸನ್ನು ಕ್ಯಾಶ್ ಅಕೌಂಟ್ನಲ್ಲಿ ಮಾಡಿದರೆ ಕ್ಯಾಶ್ ಅಕೌಂಟು ಕೂಡ ಏನಾಗಬೇಕು, ಟ್ಯಾಲಿ ಆಗಬೇಕು, ರೈಟ್. ಇದು ಒಂದು ಚೆಕ್ಕು. ಕ್ಯಾಶ್ ಅಕೌಂಟು ಡಿಸಲು ಆಯಿತು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಎಲ್ಲ ಅಕೌಂಟ್ಸ್ಗಳು ಕ್ಲೋಸ್ ಆಗಬೇಕು. ಈಗ ನೋಡಿ, ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಆಯಿತು. ನಾನು ಹೇಳಿದ್ನಲ್ಲ ಮುಂಚೆನೇ, ಎಲ್ಲ ಅಸೆಟ್ಸ್ಗಳನ್ನು ಕ್ಲೋಸ್ ಮಾಡಿ 3 ಅಕೌಂಟ್ಗಳನ್ನು ಮಾತ್ರ ಇಟ್ಕೊಂಡಿರ್ತೀವಿ. ಯಾವುದ್ಯಾವುದು, ರಿಯಲೈಸೇಷನ್ ಅಕೌಂಟು, ಕ್ಯಾಪಿಟಲ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್. ಈಗ ಮೇಲ್ಗಡೆ ನೀವು ನೋಡ್ತಾ ಬಂದ್ರಿ, ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಆಯಿತು, ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು, ರೈಟ್. ಕ್ಯಾಶ್ ಅಕೌಂಟ್ ಕೂಡ ಏನಾಗಬೇಕು, ಕ್ಲೋಸ್ ಆಗಲೇಬೇಕು. ಕ್ಲೋಸ್ ಆಗಬೇಕು ಅಂತಂದರೆ ಎರಡೂ ಕಡೆ ಎಂಟ್ರೀಸು ಎರಡೂ ಕಡೆ ಟೋಟಲ್ ಸೇಮ್ ಬರಬೇಕು, ಯಾವ ಬ್ಯಾಲೆನ್ಸಲ್ಲಿ ಮಧ್ಯದಲ್ಲಿ ಉಳಿದಿರಬಾರ್ದು. ಸೊ ಈಗೆಲ್ಲ ಮಾಡ್ಕೊಂಡು ನೋಡಿದರೆ ಟೋಟಲ್ ಆನ್ ಬೋತ್ ದ ಸೈಡ್ಸ್ ವಿಲ್ ಬಿ 35,000. ಕ್ಲಿಯರ್ ಆಯಿತಾ? ಓಕೆ. ಇದು ಇಲ್ಲಿಯವರೆಗೆ ನೀವು ಕಲಿತಂಥದ್ದೇ. ಡಿಸಲ್ಯೂಷನ್ ಆದಾಗ ಅಕೌಂಟ್ಸ್ಗಳನ್ನು, ಈ 3 ಅಕೌಂಟ್ಗಳನ್ನು ಪ್ರಿಪೇರ್ ಮಾಡೋದನ್ನು, ರೈಟ್, ನೀವು ಕಲ್ತಿದ್ದೀರಿ. ಜಸ್ಟ್ ನಿಮ್ಮ ಮೆಮೊರಿಯನ್ನು ರಿಫ್ರೆಶ್ ಮಾಡೋದಕ್ಕಾಗಿ ಮತ್ತೊಂದು ಸರಿ ಇದನ್ನು ನಾನು ಇಲ್ಲಿ ಹಾಕಿದ್ದೆ.
ಆದರೆ ನಾವು ಈ ವರ್ಷ ಕಲಿಬೇಕಾಗಿದ್ದು ಅಥವಾ ಈ ಸೆಮೆಸ್ಟರ್ನಲ್ಲಿ ಕಲಿಯೋದು ಇದರ ಮುಂದಿನ ಭಾಗವನ್ನು. ರೈಟ್, ಇದರ ಮುಂದಿನ ಭಾಗ ಅಂದರೆ ಯಾವುದು? ಮತ್ತೊಮ್ಮೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ವಾಪಸ್ ಬರೋಣ. ಈಗ ನೋಡಿ, ಸಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ 3,000 ರೂಪಾಯಿ ಡೆಬಿಟ್ ಬ್ಯಾಲೆನ್ಸ್ ಇದೆ ಅನ್ನೋದನ್ನು ನಾವು ನೋಡಿದ್ವಿ ಅಲ್ವಾ? ಅಂದರೆ ಸಿ 3,000 ರೂಪಾಯಿಯನ್ನು ಫರ್ಮಿಗೆ ಕೊಡಬೇಕು. ಎಲ್ಲಿಂದ ಕೊಡಬೇಕು? ಅವನು ಸ್ವಂತ ಆಸ್ತಿಯಿಂದ ಕೊಡಬೇಕು, ಜೇಬಿಂದ ಕೊಡಬೇಕು. 3,000 ರೂಪಾಯಿ ಅವನು ಫರ್ಮಿಗೆ ಕೊಡೋದು ಬಾಕಿ ಇದೆ ಅಂತ ಹೇಳಿದ್ರೆ ಅವನು ತನ್ನ ಸ್ವಂತ ಆಸ್ತಿಯಿಂದನೋ ಅಥವಾ ತನ್ನ ಪ್ರೈವೇಟ್ ಎಸ್ಟೇಟಿಂದನೋ ಇಷ್ಟು ಹಣವನ್ನು ಫರ್ಮಿಗೆ ಕೊಡಬೇಕು, ಸ್ವಂತ ಆಸ್ತಿಯಿಂದ ಕೊಡಬೇಕು. ರೈಟ್, ಈಗ ಬರುವಂಥ ಪ್ರಶ್ನೆ ನೋಡಿ. ರೈಟ್, 3,000 ರೂಪಾಯಿ ಸಿನಿಂದ ಬರಬೇಕಾಗಿದೆ, ಆದರೆ ಅವನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ರೈಟ್, ಏನೂ ಇಲ್ಲ, ಜೇಬು ಖಾಲಿ ಅವನದು. 3,000 ರೂಪಾಯಿ ಕೊಡಬೇಕು, ಹೌದು, ಆದರೆ ಅವನಿಂದ ವಸೂಲಿ ಮಾಡೋದಾಗೆ ಅವನ ಹತ್ರ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಪೇ. ರೈಟ್, ಜೇಬೆಲ್ಲ ಖಾಲಿ ಆಗಿದೆ, ಏನು ಆಸ್ತಿ ಪಾಸ್ತಿ ಏನೂ ಇಲ್ಲ ಅವನ ಹತ್ರ. ಹೀಗಾದಾಗ 3,000 ರೂಪಾಯಿ ಅವನಿಂದ ಬರಬೇಕಾಗಿದ್ದೇನಿದೆ, ಇದನ್ನು ವಸೂಲಿ ಮಾಡೋದಕ್ಕೆ ಫರ್ಮಿಗೆ ಸಾಧ್ಯ ಆಗೋದೇ ಇಲ್ಲ. ರೈಟ್, ಹಾಗಾದಾಗ ಏನು ಮಾಡಬೇಕು? ರೈಟ್, ಈ ವಿಷಯವನ್ನು ನಾವು ಈ ಚಾಪ್ಟರ್ನಲ್ಲಿ ವಿವರವಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ರೈಟ್, ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ರೈಟ್, ಈ ಪ್ರಾಬ್ಲಮನ್ನು ನಾವು ನೋಡಿದಾಗ ಸಿನಿಂದ ನಮಗೆ 3,000 ರೂಪಾಯಿ ಬರಬೇಕಾಗಿದೆ, ಆದರೆ ಈ 3,000 ರೂಪಾಯಿಯನ್ನು ವಸೂಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸಿ ಹತ್ರ 3,000 ರೂಪಾಯಿ ಕೊಡುವಂತಹ ಆ 3,000 ರೂಪಾಯಿನ ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಅವನ ಹತ್ರ ಯಾವುದೇ ಆಸ್ತಿ ಪಾಸ್ತಿಗಳಿಲ್ಲ, ಹಣ ಇಲ್ಲ, ಏನೂ ಇಲ್ಲ. ರೈಟ್, ಹೀಗಾದರೆ ಇಂತಹ ಪಾರ್ಟ್ನರನ್ನು, ಯಾವ ಪಾರ್ಟ್ನರು? ಎ ಪಾರ್ಟ್ನರ್ ಹೂ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಕ್ಲಿಯರ್ ದ ಡೆಬಿಟ್ ಬ್ಯಾಲೆನ್ಸ್ ಇನ್ ಹಿಸ್ ಕ್ಯಾಪಿಟಲ್ ಅಕೌಂಟ್. ಯಾವ ಪಾರ್ಟ್ನರು ಅವನ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇರುವಂತಹ ಡೆಬಿಟ್ ಬ್ಯಾಲೆನ್ಸನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲವೋ ಅಂತಹ ಪಾರ್ಟ್ನರನ್ನು ನಾವು ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಥವಾ ದಿವಾಳಿ ಆದಂತಹ ಪಾಲುದಾರ ಅಂಥೇಳಿ ಕರಿತೀವಿ. ರೈಟ್, ಈ ವಿಷಯವನ್ನು ಅಥವಾ ಈ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ ಏನಿದೆಯಲ್ಲ, ಇದನ್ನು ನಾವು ಡೀಟೇಲ್ಡಾಗಿ ಮುಂದಿನ ಕ್ಲಾಸ್ಗಳಲ್ಲಿ ಕಲಿತಾ ಹೋಗ್ತೀವಿ. ನೆನಪಿನಲ್ಲಿ ಇಟ್ಕೊಂಡಿರಿ. ರೈಟ್, ಈಗ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. 3 ಜನ ಪಾರ್ಟ್ನರ್ಸ್ನಲ್ಲಿ ರೈಟ್ ಎ ಮತ್ತು ಬಿ ಅವರಿಬ್ಬರ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ಅಂದರೆ ಫರ್ಮೇ ಅವರಿಗೆ ಹಣ ಕೊಡಬೇಕಾಗಿದೆ. ಆದರೆ ಸಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಮಾತ್ರ ಡೆಬಿಟ್ ಬ್ಯಾಲೆನ್ಸ್ 3,000 ಇದೆ. ಈ 3,000 ರೂಪಾಯಿಯನ್ನು ವಸೂಲಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸಿಯನ್ನು ನಾವು ಏನಂತೇಳಿ ಕರಿತೀವಿ? ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಂಥೇಳಿ ಕರಿತೀವಿ. ಎ ಮತ್ತು ಬಿಯನ್ನು ಸಾಲ್ವೆಂಟ್ ಪಾರ್ಟ್ನರ್ಸ್ ಅಂಥೇಳಿ ಕರಿತೀವಿ. ರೈಟ್, ಈಗ 2 ಜನ ಸಾಲ್ವೆಂಟ್ ಪಾರ್ಟ್ನರ್ ಇದ್ದಾರೆ. ಇಲ್ಲಿ ಒಬ್ಬ ಇನ್ಸಾಲ್ವೆಂಟ್ ಪಾರ್ಟ್ನರ್ ಇದ್ದಾನೆ. ಎ ಮತ್ತು ಬಿ ಸಾಲ್ವೆಂಟ್ ಪಾರ್ಟ್ನರ್ಸು, ಸಿ ಇನ್ಸಾಲ್ವೆಂಟ್ ಪಾರ್ಟ್ನರ್. ಈಗ ನೋಡಿ, ಸಿನಿಂದ ಬರಬೇಕಾದಂತಹ 3,000 ರೂಪಾಯಿ ಬರೋದಿಲ್ಲ, ವಸೂಲಿ ಆಗೋದಿಲ್ಲ, ಅವನು ದಿವಾಳಿ ಆಗಿದ್ದಾನೆ. ಅಂದರೆ 3,000 ರೂಪಾಯಿ ಸಿನಿಂದ ಬರಬೇಕಾಗಿತ್ತು, ಬಂದಿಲ್ಲ ಅಂತ ಹೇಳಿದ್ರೆ ಫರ್ಮಿಗೆ ಅದು ಲಾಸ್ ಆಯಿತು. ರೈಟ್, ಈ ಲಾಸನ್ನು ಫರ್ಮಿಗೆ ಈ ಲಾಸ್ ಆಯಿತು ಅಂತಂದರೆ ಈ ಲಾಸನ್ನು ಯಾರು ಹೊತ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ರೈಟ್, ಫರ್ಮಿನ ಲಾಸ್ ಆಟೋಮೆಟಿಕಲಿ ಯಾರು ಹೊತ್ಕೊಳ್ಬೇಕು? ಪಾರ್ಟ್ನರ್ಸ್ ಹೊತ್ಕೊಳ್ಬೇಕು. ಈ ಲಾಸ್ ಏನಿದೆಯಲ್ಲ, ಈ ಲಾಸನ್ನು ಪಾರ್ಟ್ನರ್ಸು ಯಾವ ರೀತಿಯಲ್ಲಿ ಹಂಚ್ಕೊಳ್ಬೇಕು? ಈಗ ನೋಡಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆದರೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಮೆನ್ಷನ್ ಆಗಿರುತ್ತೆ. ಅಕಸ್ಮಾತ್ ಡೀಡ್ನಲ್ಲಿ ಇಲ್ಲ ಅಂತಂದರೆ ಅವರು ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ತೀವಿ. ರೈಟ್, ಆದರೆ ಇದು ರೈಟ್ ನಾರ್ಮಲ್ ಲಾಸ್ ಅಲ್ಲ. ಒಬ್ಬ ಪಾರ್ಟ್ನರ್ ಕೊಡಬೇಕಾದಂಥ ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫರ್ಮಿಗೆ ಅದು ಲಾಸ್ ಸರಿ.
ಈ ಲಾಸನ್ನು, ಫರ್ಮಿನ ಲಾಸನ್ನು ಯಾರು ಹೊತ್ಕೊಳ್ಬೇಕು, ಯಾವ ರೇಷಿಯೋದಲ್ಲಿ ಹಂಚ್ಕೊಳ್ಬೇಕು, ಇದು ಪ್ರಶ್ನೆ ಬರ್ತದೆ, ರೈಟ್. ಹಾಗಾಗಿ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಇಂತಹ ಸಂದರ್ಭ ಬಂತು ಅಂತ ಹೇಳಾದರೆ ನೋಡಿ, ನಾವು ಫಸ್ಟ್ ನೋಡಬೇಕಾಗಿರೋದು ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ರೈಟ್. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೇಳಿದೆಯಾ ಅನ್ನೋದನ್ನು ನೋಡಬೇಕು. ಅಂದರೆ ಒಬ್ಬ ವ್ಯಕ್ತಿ, ಸಪೋಸ್ ಒಬ್ಬ ಪಾರ್ಟ್ನರು ಇನ್ಸಾಲ್ವೆಂಟ್ ಆದ ಅಂತಂದರೆ ಆ ಲಾಸನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅನ್ನೋದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನಲ್ಲಿ ಇತ್ತು ಅಂತ ಹೇಳಾದರೆ, ಆ ಅಗ್ರಿಮೆಂಟ್ನಲ್ಲಿ ಏನು ಹೇಳಿದೆ ಅದೇ ಪ್ರಕಾರ ಅಕೌಂಟ್ಸ್ಗಳನ್ನು ಸೆಟಲ್ ಮಾಡಬೇಕು ಅಥವಾ ಆ ಲಾಸನ್ನು ಟ್ರೀಟ್ ಮಾಡಬೇಕು. ಸಪೋಸ್ ಅಗ್ರಿಮೆಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಏನೂ ಹೇಳಲಿಲ್ಲ ಅಂತ ಹೇಳಾದರೆ, ಆಗ ಸೆಕೆಂಡ್ ಡಾಕ್ಯುಮೆಂಟು ನಾವು ನೋಡಬೇಕಾಗಿರೋದು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಏನು ಹೇಳುತ್ತೆ ಇದರ ಬಗ್ಗೆ ಅಂಥೇಳಿ ನೋಡಬೇಕು, ರೈಟ್. ಹೀಗೆ ನೀವು ನೋಡ್ತಾ ಬಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಏನಿದೆಯಲ್ಲ, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಕೂಡ ಈ ಥರದ ಸಿಚುವೇಷನ್ನಲ್ಲಿ ಉಂಟಾಗುವಂಥ ಲಾಸನ್ನು ಯಾವ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೂ ಹೇಳಲಿಲ್ಲ, ರೈಟ್. ಸೊ ಈಗ ಅಗ್ರಿಮೆಂಟ್ನಲ್ಲೂ ಏನೂ ಇಲ್ಲ, ಪಾರ್ಟ್ನರ್ಶಿಪ್ ಆ್ಯಕ್ಟ್ನಲ್ಲೂ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ ಅಂತೇಳಾದರೆ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರ್ತದೆ. ಸಾರಿ. ಸೊ ಇಂಥ ಸಂದರ್ಭದಲ್ಲಿ, ರೈಟ್, ನಾವೇನು ಮಾಡಬೇಕು, ಒಂದು ಕೇಸನ್ನು ನಾವು ಇಲ್ಲಿ ರೆಫರ್ ಮಾಡ್ತೀವಿ. ಆ ಕೇಸ್ನಲ್ಲಿ ಏನು ಜಡ್ಜ್ಮೆಂಟ್ ಆಗಿದೆ, ಕೋರ್ಟ್ನಲ್ಲಿ ಏನು ಜಡ್ಜ್ಮೆಂಟ್ ಆಗಿದೆ, ಈ ಜಡ್ಜ್ಮೆಂಟನ್ನು ನಾವು ಇಲ್ಲಿ ಉಪಯೋಗಿಸ್ಕೊಳ್ಬೇಕು, ರೈಟ್. ಸೊ ಇಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಜಡ್ಜ್ಮೆಂಟ್ ಅಂತಂದರೆ ಇಂಗ್ಲೆಂಡಿನ ಒಂದು ಕೋರ್ಟ್ನಲ್ಲಿ ಆದಂತಹ ಡಿಸಿಷನ್ನು, ರೈಟ್. ಇದನ್ನು ನಾವು ಗಾರ್ನರ್ ವರ್ಸಸ್ ಮುರ್ರೆ ಕೇಸ್ ಅಂತೇಳಿ ಕರಿತೀವಿ. ಈ ಕೇಸಿನ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನೋಡಲಿಕ್ಕೆ ಹೊರಟ್ರೆ, ಇಂಗ್ಲೆಂಡಲ್ಲಿ ಒಂದು ಫರ್ಮ್ ಇತ್ತು, 3 ಜನ ಅದಕ್ಕೆ ಪಾರ್ಟ್ನರ್ಸ್ ಇದ್ದರು, ಗಾರ್ನರ್, ಮುರ್ರೆ ಮತ್ತು ವಿಲ್ಕಿನ್ಸನ್ ಅಂತೇಳಿ. ಈ 3 ಜನ ಪಾರ್ಟ್ನರ್ಸಲ್ಲಿ ವಿಲ್ಕಿನ್ಸನ್ ಇನ್ಸಾಲ್ವೆಂಟ್ ಆಗ್ತಾನೆ. ಆಗ ಆ ಲಾಸನ್ನು ಯಾವ ರೇಷಿಯೋದಲ್ಲಿ ಉಳಿದ ಇಬ್ಬರು ಪಾರ್ಟ್ನರ್ಸು ಹಂಚ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಕರಾರು ಶುರುವಾಗುತ್ತೆ. ಅಲ್ಟಿಮೇಟ್ಲಿ ಈ ಕೇಸ್ ಏನಾಗುತ್ತೆ, ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತೆ. ಈ ಜಡ್ಜ್ಮೆಂಟ್ ಏನು ಹೇಳುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಜಡ್ಜ್ಮೆಂಟ್ ಈಗ ಇವತ್ತಿನ ಕ್ಲಾಸನ್ನು ಈಗಾಗಲೇ ಸ್ವಲ್ಪ ಹೆಚ್ಚಿನ ಸಮಯನೇ ಆಗಿದೆ, ಆದರೂ ಕೂಡ, ರೈಟ್, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳೆ ಅನ್ವೇಷಾ ಮೇಡಮ್ ನಿಮಗೆ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸಿಗೆ ಸಂಬಂಧಪಟ್ಟ ಹಾಗೆ ಈ ಗಾರ್ನರ್ ವರ್ಸಸ್ ಮುರ್ರೆ ಕೇಸ್ನಲ್ಲಿ ಆದಂತಹ ಜಡ್ಜ್ಮೆಂಟಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾರೆ. ಅದನ್ನು ನೀವು ನೋಟ್ ಡೌನ್ ಮಾಡಿ ಇಟ್ಕೊಂಡಿರಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಆ ಜಡ್ಜ್ಮೆಂಟ್ನಲ್ಲಿ ಏನು ಹೇಳಿದೆ ಅದೇ ಪ್ರಕಾರವಾಗಿ ನಾವು ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಹಾಗಾಗಿ, ರೈಟ್, ಮುಂದಿನ ಕ್ಲಾಸ್ನಲ್ಲಿ, ರೈಟ್, ಈ ಜಡ್ಜ್ಮೆಂಟಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅನ್ನೋದನ್ನು ಮೇಡಮ್ ಡಿಸ್ಕಷನ್ ಮಾಡ್ತಾರೆ, ನೋಟ್ ಡೌನ್ ಮಾಡ್ಕೊಳ್ಳಿ, ರೈಟ್. ಇವತ್ತೀಗ ಏನು ನಾವು ಸ್ಟಡಿ ಮಾಡಿದ್ವಿ ಇದನ್ನೆಲ್ಲ ಮತ್ತೊಮ್ಮೆ ತಲೆ ಒಳಗೆ ಇಟ್ಕೊಳ್ಳಿ, ರೈಟ್. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು.